ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ಆಂಧ್ರ ವೆಜಿಟೇಬಲ್ಸನ್ನು ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಫ್ರೆಂಡ್ಸ್. ನಾನಿವತ್ತು ಬೆಳಗ್ಗೆ ರೈತ ಬಜಾರ್ಗೆ ಹೋಗಿದ್ದೆ. ಅಲ್ಲಿ ತುಂಬ ಡಿಫ್ರೆಂಟಾಗಿರೋ ವೆಜಿಟೇಬಲ್ಸ್ ಇತ್ತು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ, ನಿಮಗೂ ತೋರಿಸ್ತೀನಿ ನಾನು. ಈ ಕಡೆ ಸ್ವಲ್ಪ ಕೆಲವೊಂದು ವೆಜಿಟೇಬಲ್ಸ್ ಸಿಗುತ್ತೆ ಲೋಕಲ್ಲಾಗಿ. ನೋಡಿ ಫ್ರೆಂಡ್ಸ್, ಮೆಹಂದಿ ಸೊಪ್ಪು ಮತ್ತು ಹುಣಸೆ ಚಿಗುರು, ಅದೇ ಥರ ಹುಣಸೆಕಾಯಿ, ಮತ್ತು ಇದೇನೋ ಡಿಫ್ರೆಂಟಾಗಿರೋ ಸೊಪ್ಪು, ಅದು ನನಗೆ ಗೊತ್ತಿಲ್ಲ ಮಾಡೋದು ಹೇಗೆ ಅಂತ. ಬಟ್ ಮಸ್ಸೊಪ್ಪು ಮಾಡ್ತಾರಂತೆ. ಇದು ಬಂದುಬಿಟ್ಟು ಹಾಗಲಕಾಯಿ ಫ್ರೆಂಡ್ಸ್, ಚಿಕ್ಕ ಹಾಗಲಕಾಯಿ. ಇದು ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಇದರೊಳಗಡೆ ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಇರೋದ್ರಲ್ಲಿ ಫ್ರೈ ಮಾಡ್ತಾರಂತೆ. ಮತ್ತು ಸಾಂಬಾರು ಕೂಡ ಮಾಡ್ತಾರೆ, ಫ್ರೈ ಮಾಡ್ತಾರೆ, ಏನೇನೋ ಗೊಜ್ಜು ಆ ಥರ ಎಲ್ಲ ತುಂಬ ವೆರೈಟೀಸ್ ಮಾಡ್ಕೊತಾರಂತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡೆ. ಅದೇ ಥರ ನಾನು ಇಲ್ಲಿ ಮಾವಿನಕಾಯಿ ತೋರಿಸ್ತಾ ಇದ್ದೀನಿ. ಇದು ಸಾಂಬಾರು ಮಾವಿನಕಾಯಿ, ಪಪ್ಪು ಮಾವಿನಕಾಯಿ ಅಂತೆ. ಇದರಲ್ಲಿ ಪಪ್ಪು, ಚಟ್ನಿ, ಸಾಂಬಾರು ಈ ಥರದ್ದೆಲ್ಲ ಮಾಡ್ತಾರೆ. ಮತ್ತು ಅದೇ ಥರ ಇಲ್ಲಿ ಕೆಂಪು ಕಲರಲ್ಲಿರೋ ಕಾಯಿಗಳು ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಇದು ಕೂಡ ಪಪ್ಪು ಮತ್ತು ಸಾಂಬಾರೆಲ್ಲ ಮಾಡ್ತಾರಂತೆ. ಅದೇ ಥರ ಇಲ್ಲಿ ಚಿಕ್ಕಡಿಕಾಯಿ ಕಾಳು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಇದು ಬಂದುಬಿಟ್ಟು ಚಾಮದುಂಪಲು ಅಂತ, ಇದು ಸಾಂಬಾರು ಸೌತೆಕಾಯಿ. ಇಲ್ಲಿ ಬಂದುಬಿಟ್ಟು ಒಂದು ಸೊಪ್ಪಿದೆ ಫ್ರೆಂಡ್ಸ್. ಈ ಸೊಪ್ಪು ಹೆಸರು ನಾನು ಕೇಳಿದೆ ಅವ್ರನ್ನ, ಚುಕ್ಕಕೂರ ಅಂತ ಹೇಳಿದ್ರು. ಇದರಲ್ಲಿ ಚಟ್ನಿ ಮತ್ತು ಸಾಂಬಾರು, ಪಪ್ಪು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಈ ಸೊಪ್ಪು ಎಲ್ಲಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೋಡಿರಲ್ಲ ಫ್ರೆಂಡ್ಸ್, ಇಲ್ಲಿ ಪುಂಡೆ ಸೊಪ್ಪು ಕೂಡ ಈ ಕಡೆ ಜಾಸ್ತಿ ಇದೆ. ತುಂಬಾ ಈ ಕಡೆ ಪುಂಡೆ ಸೊಪ್ಪು ಸಿಗುತ್ತೆ. ಮತ್ತು ಅದೇ ಥರ ನುಗ್ಗೆಕಾಯಿ ಮತ್ತು ನಾಟಿ ಚಿಕ್ಕಡಿಕಾಯಿ ಕಾಳು ಇವು. ನೋಡಿ ಫ್ರೆಂಡ್ಸ್, ನಾಟಿ ಚಿಕ್ಕಡಿಕಾಯಿ, ಇದ್ರ ಕಾಳೆ ಫ್ರೆಂಡ್ಸ್ ಅದು. ಮತ್ತು ಇಲ್ಲಿ ಚಾಮದುಂಪಲು ಅಂತ ನಾನು ಹೇಳಿದ್ನಲ್ಲ, ಇದು ತುಂಬಾ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದೆ. ಥ್ಯಾಂಕ್ ಯು.